ಹಲೋ ಹಾಯ್ ನಮಸ್ಕಾರ. ಯಾರಾದರೂ ಫಸ್ಟ್ ಸಿಕ್ಕಿದ್ರೆ ನಾವು ಕೇಳೋ ಕ್ವೆಶ್ಚನ್ ಏನು, ಹೆಂಗಿದೆ ಮಗ ನನ್ನ ಲೈಫು, ಹೆಂಗೆ ನಡೀತಾ ಇದೆ ಅಂತ ಕೇಳ್ತೀವಿ. ಮದುವೆ ಆಗಿರೋರ್ನ ನಿನ್ನ ಮದುವೆ ಲೈಫ್ ಹೆಂಗಿದೆ ಅಂತ ಕೇಳ್ತೀವಿ. ಸಿಂಗಲ್ ಆಗಿರೋರ್ನ ಸಿಂಗಲ್ ಲೈಫ್ ಹೆಂಗಿದೆ ಅಂತ ಕೇಳ್ತೀವಿ. ಅದೇ ಒಂದು ಸ್ಟೋರಿಯ ಟ್ಯಾಗ್ಲೈನ್ ಆಗಿ ಬಂದ್ಬಿಟ್ರೆ, ಒಂದು ಟೈಟಲ್ ಆಗಿ ಬಂದ್ಬಿಟ್ರೆ ಹೇಗಿರುತ್ತೆ, ಸಖತ್ತಾಗಿರುತ್ತೆ ಅಲ್ವಾ? ಹಾಗಾದ್ರೆ ಲೈಫ್ ಟುಡೇ ಮೂವಿ ಬಗ್ಗೆ ಮಾತಾಡೋದಕ್ಕೆ ಅಂತಾನೆ ನಮ್ಮ ಜೊತೆ ಇವತ್ತು ಅತಿಥಿಗಳು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಕಿರಣ್ ಆದಿತ್ಯ ಫಾರ್ ದ ವೆರಿ ಫಸ್ಟ್ ಟೈಮ್ ಹೀರೋ ಆಗಿ ಮಿಂಚ್ತಾ ಇರೋದು, ಅಂಡ್ ಪ್ರೊಡ್ಯೂಸರ್ ಸರ್ ಪ್ರದೀಪ್ ಅವರಿದ್ದಾರೆ, ಅಂಡ್ ಹೇಳಲೇಬೇಕು ಕಾಕ್ರೋಚ್ ಸುದಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ ಆಲ್ ತ್ರೀ. ಅದಕ್ಕಿಂತ ಮುಂಚೆ ನಾನು ಬೇಸಿಕ್ ಆಗಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟ್ರೈಲರ್ನ ನೋಡ್ಕೊಂಡು ಬಂದ್ಬಿಡೋಣ. ಟ್ರೈಲರ್ ಪ್ಲೀಸ್. ಸಾಕಾಗಿದೆ ಸರ್. ಆ್ಯಕ್ಚುಲಿ ನೋಡಿದವ್ರಿಗೆ ಏನಂತ ಅನ್ಸುತ್ತೆ ಅಂದರೆ ಫಸ್ಟ್ ಟೈಮ್ ಮಾಡಿದಿರಿ ಅಂತ ಒಂದು ಫೀಲಿಂಗೇ ಬರೋದಿಲ್ಲ. ಸೊ ಎಲ್ಲದಕ್ಕಿಂತ ಮುಂಚಿತವಾಗಿ ನಾನು ಟೈಟಲ್ ಬಗ್ಗೆ ಕೇಳ್ತೀನಿ. ಲೈಫ್ ಟುಡೇ ಅಂತ ಟೈಟಲ್ ಯಾರಿಗೆ ಬಂತು ತಲೆಯಲ್ಲಿ, ಅಂದ್ ಯಾಕಿಟ್ರಿ? ನನಗೇನೆ ಸ್ಟೋರಿ ರೈಟರ್ ನಾನೇ. ಹಾಗೆ ಬರಿಬೇಕಾದ್ರೆ ಇವತ್ತಿನ ರಿಯಾಲಿಟಿನ ಮಾಡೋಣ ಅಂದ್ಕೊಂಡಾಗ ಸೊ ಲೈಫ್ ಟುಡೇ, ಟುಡೇಸ್ ರಿಯಾಲಿಟಿ ಆಫ್ ಲೈಫ್, ಲೈಫ್ ಟುಡೇ ಅಂತಾನೆ ಫಸ್ಟ್ ಇಟ್ಬಿಟ್ಟೆ ಕತೆ ಬರೆದಿದ್ದು. ಇವತ್ತಿನ ಜೀವನ ಮಾಡೋಣ ಅಂದ್ರೆ ಯಾಕೆ ಎಸ್ಪೆಷಲಿ. ಸೊ ಈಗಿನ ನೋಡ್ಬೋದು ಜನರೇಷನ್ ಹೆಂಗೆ ಚೇಂಜ್ ಆಗೋಗಿದೆ ಅಂತ ಹೇಳಿದ್ರೆ, ಲವ್ ಸುತ್ತ ನಡೆಯೋ ಸಿಕ್ಕಾಪಟ್ಟೆ ಒಂದು ಚೇಂಜಸ್ ಆಗ್ತಾನೆ ಇರುತ್ತೆ. ಅಂಡ್ ಲೈಫ್ ಟುಡೇ ಅಂತ ಇಟ್ಟಾಗ ಡೆಫಿನೆಟ್ ಆಗಿ ಚೇಂಜಸ್ ಇದ್ದೇ ಇರುತ್ತೆ ಅಲ್ವಾ? ನೀವು ಹೆಸರು ಇಟ್ಟಿದ್ದಕ್ಕೆ ಏನಾದ್ರು ಕಾರಣ ಇದೆಯಾ, ಅಥವಾ ನಿಮ್ಮ ಲೈಫ್ ಓನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಾದ್ರು ಇಟ್ಟು ಹೇಳ್ತಾ ಇದ್ದೀರಾ? ಇಲ್ಲ ಏನಿಲ್ಲ. ಒಂದು ಅಂಶ ತಗೊಂಡಿರ್ತೀನಿ, ಬಟ್ ನನ್ನ ಲೈಫ್ ಟುಡೇ ಮಾಡೋಕ್ಕಾಗಲ್ಲ. ಸೊ ಲೈಫ್ ಟುಡೇ ಅಂದ್ರೆ ಇವತ್ತಿನ ರಿಯಾಲಿಟಿ. ಆಮೇಲೆ ಏನೇ ಚೇಂಜ್ ಆಗಿದ್ರೇನು ಎಮೋಷನ್ಸ್ ಒಂದೇ, ಲವ್ ಒಂದೇ, ಆ ಕೇರು ಒಂದೇ, ಮೋಸನೂ ಸೇಮು. ಸೊ ಎಲ್ಲಾನು ಸೇಮ್ ಅಲ್ಲ. ನಿಮ್ಗೆ ಏನಾದ್ರು ಮೋಸ ಆಗಿದ್ಯಾ? ಒಂದು ಸ್ವಲ್ಪ ಆಗಿರುತ್ತೆ ಮೇಡಮ್. ಓಕೆ. ಸೊ ಕಾಕ್ರೋಚ್ ಸುದಿ ಅವ್ರ ಹತ್ರ ಬರ್ತೀನಿ. ಒಂದು ಡೈಲಾಗ್ ಹೇಳಿ ಮೂವಿದು, ನಿಮ್ಗೆ ಪಂಚಿಂಗ್ ಇರೋದು ಹೇಳಿ ನೋಡೋಣ. ಚೆನ್ನಾಗಿದೆ ಮ್ಯಾಮ್. ಅಂದ್ರೆ ಇದು ಒಂದನ್ನ ಮಾತ್ರನೇ ಹೇಳಿದೀವಿ, ಮಿಕ್ಕಿ ಥಿಯೇಟರ್ ಅಲ್ಲಿ ಆಗ್ಲಿ ಅಂತ. ಸರಿಂದ ಶುರು ಆಗುತ್ತೆ ಅದು. ನಾನು ಸರ್ ಇಬ್ರು ಸೇರಿ ಅದು ಸರ್ದು ಫಸ್ಟ್ ಇದೆ, ಅದು ಕೌಂಟರ್ ನಂದಿದೆ. ಓಕೆ. ಟಿಕೆಟ್ ಬೇಕೇನ್ರೋ? ಟಿಕೆಟ್ ನಾನು ಕೊಟ್ರೆ ಟಿಕೆಟ್ ಥಿಯೇಟರ್ ಸೀಟ್ಗಲ್ಲ, ಡೈರೆಕ್ಟ್ ಹರಿಶ್ಚಂದ್ರ ಘಾಟ್ಗೆ. ಚಿನ್ನ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ವಿಲನ್ಗಳ ಜೊತೆ ಫೈಟ್ ಮಾಡ್ಬೇಕಮ್ಮ. ಮಾಸ್ ಡೈಲಾಗ್ ಇದೆ ಮ್ಯಾಮ್, ಇನ್ನೂ ಇದೆ, ಬಟ್ ಇದೊಂದು ಮಾತ್ರ ಅಲ್ಲ. ಪಾಪ ಎಲ್ಲಾ ಮೂವಿಯಲ್ಲೂ ನಮ್ಗೆ ವಿಲನ್ ಆಗೇ ತೋರಿಸ್ತಾರಲ್ಲ, ಯಾಕೆ ಲವ್ ಅಲ್ಲಿ ಏನೋ ಒಂದು ಕ್ಯಾರೆಕ್ಟರ್ ಕೊಡಬಾರ್ದು? ಮೇಡಮ್ ಎಲ್ಲಾದ್ರಲ್ಲೂ ನಾನು ಲವ್ ಮಾಡ್ತೀನಿ, ಹೀರೋಯಿನ್ ಸಿಗಲ್ಲ ಅಷ್ಟೇ. ಎಲ್ಲ ಸಿನಿಮಾಲ್ಲೂ ನಾವು ಲವ್ ಮಾಡಿರ್ತೀವಿ, ಆ ಕಡೆಯಿಂದ ಅವ್ರು ಲವ್ ಮಾಡ್ತಾ ಇರ್ತಾರೆ, ಈ ಕಡೆಯಿಂದ ನಾವು ಲವ್ ಮಾಡ್ತಾ ಇರ್ತೀವಿ, ನಮ್ಗೆ ಸಿಗಲ್ಲ ಅಷ್ಟೇ ಕೊನೆಯಲ್ಲಿ. ಭಗ್ನ ಪ್ರೇಮಿಗಳು ವಿಲನ್ಗಳು. ಹೌದೌದು. ಆಕ್ಚುಲಿ ನೋಡಿ, ಮೂವಿ ನೋಡಿದ್ರೆ ಒಂಥರ ಫ್ರೆಶ್ ಲುಕ್ ಎಲ್ಲಾರ್ದು ಕೂಡ. ಅಂಡ್ ಮ್ಯೂಸಿಕ್ ಇರಬಹುದು, ಅದರಲ್ಲಿ ಯೂಸ್ ಮಾಡಿದಂತಹ BGMs ಇರ್ಬೋದು, ಎಲ್ಲವೂ ಒಂಥರ ಫ್ರೆಶ್ ಆಗಿದೆ. ಸರ್ ತಾವ್ ಹೇಳೋದೇ ಆದ್ರೆ ಮೂವಿ ಬಗ್ಗೆ ಅಂಡ್ ಎಂಟೈರ್ ಇವರು ನಿಮ್ ಹತ್ರ ಬಂದಾಗ, ಸೊ ಹೇಗ ಅನಿಸ್ತು ನಿಮ್ಗೆ? ಅಂದ್ರೆ ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಇಲ್ಲ, ನನಗೆ ನನ್ನ ಹತ್ರ ಬಂದಾಗ ಕಿರಣ್ ಮೂವಿ ಕತೆ ತೊಗೊಂಬಂದಾಗ ನಾನು ಸುಮಾರು ಕತೆಗಳು ಮುಂಚೆ ಕೇಳಿದ್ದೆ, ತುಂಬ ಜನ ಬಂದು ಕತೆ ಹೇಳ್ತಿದ್ರು. ಬಟ್ ಕಿರಣ್ದು ಒಂದು ಸ್ವಲ್ಪ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಈಗಿನ ರಿಯಾಲಿಟಿ ಸ್ಟೋರಿನ ತೊಗೊಂಬಂದಿದ್ರು ಕತೆ. ಈಗಿನ ರಿಯಾಲಿಟಿ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ, ಈಗ ಹೆಂಗೆ ಲವರ್ ಬಾಯ, ತಂದೆನಾ, ಇಲ್ಲ ಎಲ್ಲಿ ಜೀವನ, ನನ್ನ ಜೀವನ ಎಲ್ಲಿ ಇರುತ್ತೆ ಅಂತ ಇವತ್ತಿನವ್ರಿಗೆ ಯಾರಿಗೂ ಕ್ಲಾರಿಟಿ ಇಲ್ಲ ಹೆಣ್ಮಕ್ಳಿಗೆ. ಸೊ ಅಂಥ ಒಂದು ಕತೆ ತಂದಾಗ ನನಗೆ ತುಂಬ ಖುಷಿ ಆಯಿತು. ಇದು ತುಂಬ ಚೆನ್ನಾಗಿದೆ, ಮಾಡ್ಬೋದು, ಇದು ಈಗಿನ ನಮ್ಮ ಜನರಿಗೆ ಬೇಕಾಗಂತ ಸಬ್ಜೆಕ್ಟ್ ಅಂತ. ಸೊ ಹಂಗಾಗಿ ನಾನು ಲೈಕ್ ಮಾಡಿದ್ರಿ. ಸರ್ ನೀವು ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ಸರ್? ಆಲ್ಮೋಸ್ಟ್ 2015 ನಲ್ಲಿ ಇಂದಾನೆ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಸ್ಕ್ರೀನ್ಗೆ ಹೊಸಬ, ಬ್ಯಾಕ್ ಅಲ್ಲಿ ಕೆಲಸ ಮಾಡಿ. ಬಟ್ ಹಾಗೇನು ಅನ್ಸಲ್ಲ ಸರ್, ನಿಮ್ಮ ಲುಕ್ ವೈಸ್ ನೋಡಿದ್ರೆ ಅಥವಾ ನಿಮ್ಮ ಓವರ್ ಆಲ್ ಒಂದು ಜಾನರ್ ನೋಡಿದ್ರೆ ಹೊಸಬ್ರು ಅಂತ ಏನು ಅನ್ಸೋದಿಲ್ಲ. ಬಟ್ ಸಾಂಗ್ಸ್ ಎಲ್ಲ ಹೇಗೆ ಬಂತು ಸರ್? ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ಶ್ರೀಧರ್ವಿ ಸಂಭ್ರಮ್ ಸರ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅವ್ರದ್ದು 50+ ಮೂವೀಸ್ ಮಾಡಿದ್ದಾರೆ. ನಂದನ ಪರ್ಟಿಕ್ಯುಲರ್ ಇಲ್ಲ ಸರ್, ನಾವು ಬೇರೆ ಭಾಷೆಯವ್ರಿಗಿಂತ ಚೆನ್ನಾಗೇ ಮಾಡಬೇಕು. ಇವಾಗ ನಾವು ಮಾಡ್ಸೋ ಸುಮ್ಮನೆ ಒಂದು ಸಿನಿಮಾ ಮಾಡೋದು ಬೇಡ, ಸಕ್ಸಸ್ಫುಲ್ ಸಿನಿಮಾ ಮಾಡಬೇಕು ಅಂತ ಇಷ್ಟು ನೀವೇನು ನೋಡಿರೋದೆಲ್ಲ ಟಾರ್ಗೆಟ್ ಫುಲ್ ಮಾಡಿರೋದು, ಸಕ್ಸಸ್ ಆಗಲೇಬೇಕು. ಓಕೆ. ಅಂಡ್ ಮೂವಿಲಿ ಟ್ರೈಲರ್ ಅಲ್ಲಿ ನಾನು ನೋಡಿದ್ದು ನಿಮ್ದೊಂದು ಡೈಲಾಗ್ ಆಕ್ಚುಲಿ ಒಂದಷ್ಟು ಎಲ್ಲ ಕಡೆ ಕಾಣಲ್ಲ. ಯೂಶಲಿ ಏನು ಟ್ರೈಲರ್ ಅಂತ ಬಿಟ್ಟಾಗ ಹೀರೋದು ಸಿಕ್ಕಾಪಟ್ಟೆ ಪಂಚಿಂಗ್ ಡೈಲಾಗ್ಸ್ ಎಲ್ಲ ಇರುತ್ತೆ. ಮೂವಿ ಉಳಿಸ್ಕೊಳ್ಳೋಣ ಅಂತ ಏನಾದ್ರು ವೈಟಿಂಗ್ ಅದು? ಹೌದೌದು, ಒಂದು ವಿಜುವಲ್ಸ್ ಮೇಲೆ ಹೋಗ್ಲಿ, ಎಮೋಷನ್ಸ್ ಮೇಲೆ ಹೋಗ್ಲಿ ಅಂತ. ನಿಮ್ಗೆ ಯಾರ್ದು ಅಷ್ಟೇ ಡೈಲಾಗ್ಸ್ ಇಲ್ಲ, ಮೇನ್ ಮಾತ್ರ ಕೊಟ್ಟಿದೆ. ಓಕೆ. ಸೊ ಹೀರೋಯಿನ್ಸ್ ಕೂಡ ನಾ ಕಂಡಂತೆ ಎಲ್ಲರೂ ಕೂಡ ಹೊಸಬ್ರು ಅಂತ ಕಾಣುತ್ತೆ ಬಹುಶಃ. ಲೇಖಾ ಚಂದ್ರ ಒಂದು 10 ಮೂವೀಸ್ ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಸ್ವಲ್ಪ ಫೆಮಿಲಿಯರ್ ಇಲ್ಲ. ಬಟ್ ಈ ಮೂವಿಯಿಂದ ತುಂಬಾ ಒಳ್ಳೆ ಹೆಸರು ಬರುತ್ತೆ ಅವ್ರಿಗೆ. ಓಕೆ ಸರ್, ಇವಾಗ ನೀವು ತಮಿಳಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ಇಂಟ್ರೆಸ್ಟ್ ಅಂದ್ರೆ ಈ ಡ್ಯುಯಲ್ ಲ್ಯಾಂಗ್ವೇಜ್ ಅಲ್ಲಿ ತಗೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಯಾಕೆ?
ಅದು ಒಂದು ಕೆಟ್ಟ ಹಠ ನನಗೆ. ಯಾಕಂದ್ರೆ ಅಲ್ಲಿರೋ ಹೊಸಬ್ರು ಸಿನಿಮಾಗಳು ಬಂದು ಇಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದಾರೆ. ನಾವು ಅದೇ ದುಡ್ಡು ಹಾಕ್ತಾ ಇದೀವಿ, ನಾವು ಅದೇ ಕ್ವಾಲಿಟಿ ಮಾಡ್ತಾ ಇದೀವಿ, ನಾವು ಅದೇ ಕಂಟೆಂಟ್ ಮಾಡ್ತಾ ಇದೀವಿ. ನಾವ್ ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ನಾವು 3-4 ಸಿನಿಮಾ ಆದ್ಮೇಲೆ ಅಲ್ಲಿ ಹೋಗೋದಕ್ಕಿಂತ ಅಷ್ಟೆಲ್ಲ ಟೈಮ್ ಇಲ್ಲ. ಸೊ ಫಸ್ಟ್ ಅಪ್ರೋಚ್ ಮಾಡೋದ್ ಕೆಲ್ಸ, ಒಳ್ಳೆ ಕೆಲ್ಸ. ಸೊ ಹೋಗೋಣ, ಅಲ್ಲಿರೋ ರೆವಿನ್ಯೂ ತಗೊಂಡ್ಬರೋಣ ಅನ್ನೋದು ಒಂದು ಕೆಟ್ಟ ಹಠ. ಓಕೆ, ಸೊ ಒಂದು ಎಷ್ಟು ದಿವಸ ತಗೊಂಡಿದ್ದೀರಾ ಒಂದು ಅಂದಾಜು ಸ್ಟೋರಿ ಸ್ಕ್ರಿಪ್ಟ್ ಬರೆಯೋದಕ್ಕೆ ನೀವು? ಒಂದು 6 to 8 months ತಗೊಂಡಿದ್ದು ಮೇಡಮ್, ಸ್ಕ್ರಿಪ್ಟ್ ಬರೆಯೋದಕ್ಕೆ ಅಂತಾನೆ. ಓಕೆ, ಸೊ ಡೈರೆಕ್ಷನ್ ಅಂತೆಲ್ಲ ಬಂದಾಗ ಅದೆಲ್ಲ ಯಾರು ಮಾಡಿದ್ದಾರೆ? ಕಾಂತ ಕನ್ನಲಿ ಅಂತ. ಸೊ ನನ್ನ ವಿಷನ್ ತೆಗಿಯಕ್ಕೆ ಒಬ್ರು ಬೇಕಾದ್ರೆ ಸೊ ಸಪೋರ್ಟಿವ್ ಆಗಿ ನನ್ಗೆ ಹೆಂಗ್ ಬೇಕೋ ಹಂಗೆ ನಾನು ತೆಗಿಸ್ಕೊಂಡು. ಅಂದ್ರೆ ಮುಂಚೆ ಈ ಫೀಲ್ಡ್ ಅಲ್ಲಿ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್? ಹೌದು, ನಾನು ಆಲ್ಮೋಸ್ಟ್ ಒಂದು 10 years ಇಂದ ಇದೆ ರೈಟಿಂಗ್ ಟೀಮ್ ಅಲ್ಲಿ ಇದ್ದೀನಿ. ಚೆನ್ನೈಯಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಇಲ್ಲೇ ಇದೀನಿ 10 years. ಓಕೆ ಓಕೆ, ಕಾಕ್ರೋಚ್ ಸುದಿ ಸರ್, ತಮ್ಮ ಒಂದು ಇಲ್ಲಿ ಪಾತ್ರಕ್ಕೆ ಕರ್ಕೊಂಡ್ ಬಂದಿದ್ದು ಹೇಗೆ ಇದಕ್ಕೆ ನೀವು ಲಿಂಕ್ ಮಾಡ್ಕೊಂಡ್ರಿ ಈ ಪಾತ್ರಕ್ಕೆ ಕರೆಕ್ಟ್ ಆಗಿ? ಇವ್ರನ್ನ ಯಾರು ನೀವೇ? ಕಿರಣ್ ಸರ್ ಅವ್ರ ಕತೆ ಬರೆಯುವಾಗ್ಲೇ ಇದು ಕಾಕ್ರೋಚ್ ಸುದ್ದಿ ಮಾಡ್ಬೇಕು ಅಂತ ಬರ್ದಿದ್ದು. ಕಿರಣ್ ಸಾರೇ ಬಂದಿದ್ದು, ನನ್ನ ಕತೆ ಹೇಳಿದ್ರು. ಕತೆ ಸೂಪರ್ ಆಗಿದೆ, ಯಾರೇ ಕೂತ್ ನೋಡಿದ್ರು ಇದು ನಂದೇ ಕತೆ ಅನ್ನೋ ತರದ್ದು. ಅದ್ರಲ್ಲಿ ನಂದೊಂದು ಒಳ್ಳೆ ಪಾತ್ರ ಸರ್ ಮಾಡ್ತೀನಿ. ಓಕೆ, ಅದು ಕಿರಣ್ ಸರ್. ಓಕೆ ಓಕೆ, ಸೊ ಈಗ ನೆಕ್ಸ್ಟ್ August 6th ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಮೇಜರ್ ಆಗಿ ಹೇಳೋದಾದ್ರೆ ರಿಲೀಸ್ ಬಗ್ಗೆ ಅಂಡ್ ಇವಾಗ ನಾವು ನೋಡಿರೋ ಪ್ರಕಾರ ಸಿಕ್ಕಾಪಟ್ಟೆ ಮೂವೀಸ್ಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಕನ್ನಡ ಇಂಡಸ್ಟ್ರಿ ಹೇಳ್ಬೇಕು ಅಂತ ಹೇಳಿದ್ರೆ. ಬಟ್ ಸ್ಟಿಲ್ ಹೊಸ ಪ್ರತಿಭೆಗಳಿಗೆ, ಹೊಸ ಸ್ಕ್ರಿಪ್ಟ್ ರೈಟರ್ಸ್ಗೆ ಅವಕಾಶ ಸಿಗ್ತಿರೋದಕ್ಕಂತೂ ಏನು ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಬಟ್ ಆದ್ರೂ ಎಷ್ಟು ಡಿಫಿಕಲ್ಟ್ ಇದೆ ಇದರಲ್ಲಿ? ಡಿಫಿಕಲ್ಟ್ ಇದೆ, ಬಟ್ ಇವತ್ತಿನ ರೇಷಿಯೋನ ಗೊತ್ತಿದೆ. ಹಾಗಾಗಿ ನಾವು ತುಂಬಾ ಕೇರ್ಫುಲ್ ಆಗಿ ಇಲ್ಲ ಇದು ಶೂರ್ ಶಾರ್ಟೇ ಮಾಡ್ಬೇಕು ಈ ಸಿನಿಮಾ ಸಕ್ಸಸ್ ಅಂದ್ಬಿಟ್ಟು ತುಂಬಾ ಕಾನ್ಫಿಡೆಂಟ್ ಆಗಿ ಬರ್ತಾ ಇದೆ. ಸೊ ಟ್ರೇಲರ್ ಬಗ್ಗೆ ನೋಡಿರೋರು ಬೇರೆಯವ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡಿರ್ತಾರೆ, ಹೇಗನ್ಸಿದೆ ಅವ್ರಿಗೆಲ್ಲ? ತುಂಬಾ ಜನ ನೋಡಿದ್ದಾರೆ ಅಂಡ್ ತುಂಬಾ ದೊಡ್ಡ ಮಟ್ಟದಲ್ಲೂ ರೀಚ್ ಆಗಿದೆ. ಅದು ಬರೀ ನಾವು ಬಿಟ್ಟು ಸುಮ್ಮನೆ ಕೂತ್ಕೊಂಡಿಲ್ಲ ನಾವು. ಸೊ ಆಲ್ಮೋಸ್ಟ್ ಫ್ರಮ್ ತುಮಕೂರು ಟಿಲ್ ಬಳ್ಳಾರಿ ತನಕ ಎಲ್ಲ ಜನರ ಹತ್ರ ಡೈರೆಕ್ಟ್ ಆಗಿ ಹೋಗಿದ್ದೀನಿ. ಸೊ ಡೈರೆಕ್ಟ್ ಜನರ ಹತ್ರ ಇಂಟ್ರಾಕ್ಟ್ ಮಾಡಿ ಅವ್ರಿಗೆ ತೋರಿಸಿ, ಟ್ಯಾಬ್ಲೋ ತಗೊಂಡೋಗಿ ತೋರಿಸಿ ಅವರು ಇಮ್ಮೆನ್ಸ್ ಆಫ್ ಲವ್ ಕೊಟ್ರು. ಸೊ ಸುಬ್ಬ ಕಲಾವಿದ ಅಂತಾನೆ ನನಗೆ ಫೀಲ್ ಮಾಡಕ್ ಬಿಟ್ಟಿಲ್ಲ. ದೇ ಜಸ್ಟ್ ಇಟ್ ಮೀ ಲೈಕ್ ಅ ಸ್ಟಾರ್. ಒಂದ್ಸರಿ ಅವರು 2,000 ಜನ 3,000 ಜನ ಬಂದು ನಿಂತ್ಕೊಳ್ಳೋರು. ಸೊ ನನಗಲ್ಲಿ ಗೊತ್ತಾಯ್ತು ಉತ್ತರ ಕರ್ನಾಟಕ ಯಾಕೆ ಕನ್ನಡ ಇಂಡಸ್ಟ್ರಿನ ಕಾಪಾಡ ಈಗ ಗೊತ್ತಾ ಅಷ್ಟು ಪ್ರೀತಿ ಕೊಡ್ತಾರೆ. ಹೌದು ಸರ್, ಅದೇನೋ ನಿಜ ನೀವು ಹೇಳಿದ್ದು, ಉತ್ತರ ಕರ್ನಾಟಕದವರು ಆಕ್ಚುಲಿ ಕೈ ಬಿಡಲ್ಲ ಅನ್ನೋದು ಒಂದು ಸತ್ಯ. ಇವತ್ತು ಕನ್ನಡ ಇಂಡಸ್ಟ್ರಿ ಗಟ್ಟಿಯಾಗಿ ಕನ್ನಡ ಇಂಡಸ್ಟ್ರಿ ಎರಡು ಗಟ್ಟಿಯಾಗಿ ನಿಂತಿರೋದು ಆ ಭಾಗಗಳು. ಹೌದು ಸರ್, ತಾವು ಇದಕ್ಕಿಂತ ಮುಂಚೆ ಪ್ರೊಡಕ್ಷನ್ ಫೀಲ್ಡ್ ಅಲ್ಲಿ ಪ್ರೊಡ್ಯೂಸ್ ಯಾವ್ದಾದ್ರು ಮಾಡಿದ್ದೀರಾ? ಇಲ್ಲಮ್ಮ, ನಾನು ಇದು ಫಸ್ಟ್ ಪ್ರೊಡಕ್ಷನ್ ಅಂದು ಮೇಘನಾ ಪ್ರೊಡಕ್ಷನ್ ಎಂಬುದು ಫಸ್ಟ್ ಪ್ರೊಡಕ್ಷನು. ಸೊ ಕಿರಣ್ ಆದಿತ್ಯ ಅವರು ಬಂದು ನನ್ನ ಅಪ್ರೋಚ್ ಮಾಡಿದ್ದು ರೀತಿ ಮತ್ತೊಂದೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತು. ಸೊ ಹಂಗಾಗಿ ನಾನು ಫಸ್ಟ್ ಎಂಟ್ರಿ, ಫಸ್ಟ್ ಮೂವಿ ನಾನು. ಓಕೆ ಸರ್, ಸಾಂಗ್ ಸಖತ್ತಾಗಿ ಬಂದಿದೆ ಸರ್. ಲಿರಿಕ್ಸ್ ಯಾರು ಬರೆದ್ರು ಸರ್? ರಾಮ್ ನಾರಾಯಣ್ ಅವರು. ಓಕೆ, ಅಂಡ್ ಪ್ರೇಮ್ ಸರ್ ಹಾಡಿರುವಂತಹ ಸಾಂಗ್ ಇದು 100% ಸಖತ್ತಾಗಿ ಹಿಟ್ ಆಗಿರುತ್ತೆ. ಸರ್, ನೀವು ಸಾಂಗ್ಗೆ ನಾನು ಒಂದು ಫನಿ ಕ್ವೆಶನ್ ಕೇಳ್ತಿದ್ದೀನಿ. ಈ ಸಾಂಗ್ಗೆ ಬದಲಾಗಿ ಏನಾದ್ರೂ ಒಂದು ಲಿರಿಕ್ ಚೇಂಜ್ ಮಾಡೋದಾದ್ರೆ, ಒಂದು ಸೆಂಟೆನ್ಸ್ ಚೇಂಜ್ ಮಾಡೋದಾದ್ರೆ ನಿಮ್ ಸ್ಟೈಲ್ ಅಲ್ಲಿ ಏನ್ ಹಾಕ್ತಾ ಇದ್ರಿ? ಸಡನ್ ಕ್ವಶನ್ ಕೇಳ್ತಾ ಇದೀನಿ, ಹೇಳಿ. ಆ ಸಾಂಗ್ಗೆ ಲಿರಿಕ್ಸ್ ಕೇಳಿಸ್ಕೊಂಡಿದ್ದೀರಲ್ವಾ, ಇವಾಗ ನಿಮ್ ಸ್ಟೈಲ್ ಅಲ್ಲಿ ಒಂದೆರಡು ಪದ ಬಿಡಿ ಅಂತ ಹೇಳಿದ್ರೆ ಹೇಳಿ, ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋಂಗೆ. ಹಿಂಗ್ ಕೇಳಿದ್ರೆ ಬ್ರೇನ್ ಆಫ್ ಆಗೋಯ್ತು ನನಗೆ. ನೀವು ಕಾಕ್ರೋಚ್ ಸುದಿ ಅಂತ ಹೆಸರು ತಗೊಂಡಿರೋರು, ಕಾಕ್ರೋಚಸ್ ತರ ಪಟ 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 ಅಂತ ಹೇಳ್ಬೇಕು. ಹೌದು, ಪಟ ಅಂತ ಬರುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ರಾಮ್ ಸರ್. ಅದನ್ನ ನಾನೇನೋ ಹೇಳಿ ಅದನ್ನ ಅದಕ್ಕೆ ಹೇಳಿದ್ದು ಫನ್ನಿ ಕ್ವೆಶ್ಚನ್, ನಿಮ್ ಇದ್ರಲ್ಲಿ ಹೇಳಿ ಅಂತ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಸರ್, ಇದು ತುಂಬಾ ಚೆನ್ನಾಗಿ ಹೋಗ್ತಿದೆ. ಓಕೆ, ಕಾಕ್ರೋಚ್ ಸುದಿ ಅವರ ಆಕ್ಚುಲಿ ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. August 6th 2 ಮೂವಿ ರಿಲೀಸ್ ಆಗ್ತಿದೆ. ಅಯೋಗ್ಯ 2 ಕೂಡ ರಿಲೀಸ್ ಆಗ್ತಾ ಇದೆ. 7th ನಮ್ 6th ಇದೆ. 7th and 6th ಇದೆ. ಓಕೆ, ಸೊ ಕಾಂಪಿಟೇಷನ್ ಅಂತ ಬಂದ್ರೆ ಜನಗಳಿಗೆ ಎಸ್ಪೆಷಲಿ ಅದು ಆಲ್ರೆಡಿ ಅಯೋಗ್ಯ 1 ಬಂದಿರೋದ್ರಿಂದ ಅಯೋಗ್ಯ 2 ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರೋದಂತೂ ಸತ್ಯ. ಅಂಡ್ ನಿಮ್ಮ ಹೊಸ ಮೂವಿಗೆ ಹೇಗೆ ಕಾಂಪಿಟೇಷನ್ ಇದೆ, ಜನ ಏನ್ ಮಾತಾಡ್ತಾ ಇದ್ದಾರೆ? ಇಲ್ಲ ಮ್ಯಾಮ್, ನೋಡಿ ಇದು ಈ ಎರಡೂ ನಮ್ಮದೇ ಭಾಷೆ ಕನ್ನಡ ಸಿನಿಮಾ ಬರುವಾಗ ಈ ಕಾಂಪಿಟೇಷನ್ ಅಂತ ಏನ್ ಅನ್ಕೊಂತೀವಿ ಅಥವಾ ಮಾತಾಡ್ತೀವೋ ಅದೇ ಆಕ್ಚುಲಿ ರಾಂಗು. ಹೆಂಗೆ ಗೊತ್ತಾ ಮ್ಯಾಮ್, ಇದು ಈಗ ಒಂದೇ ಟೀಮ್ನ 2 ಬ್ಯಾಟ್ಸ್ಮನ್ ಇಳಿತಾ ಇದಾರೆ ಅನ್ಕೊಳ್ಳಿ, ಆಯ್ತಾ? ಈಗ RCB ಇಂದ 2 ಬ್ಯಾಟ್ಸ್ಮನ್ ಇಳಿತಾ ಇದಾರೆ ಅನ್ಕೊಳ್ಳಿ. ನಮಗ್ ಕಾಂಪಿಟೇಷನ್ ಅಲ್ಲ ಮೇಡಮ್. ಈಗ ಅವರೇ ಒಬ್ಬ ಬ್ಯಾಟ್ಸ್ಮನ್ 70 ರನ್ ನೋಡಿದ್ರು, ಇನ್ನೊಬ್ಬ ಬ್ಯಾಟ್ಸ್ಮನ್ 60 ರನ್ ನೋಡಿದ್ರು, ಅದು ಕೌಂಟ್ ಆಗೋದು ಯಾರಿಗೆ ಮೇಡಮ್? RCB ಟೀಮ್ಗೆ. ನಮ್ ಕಾಂಪಿಟೇಟರ್ ಯಾರು ಗೊತ್ತಾ? ನಮ್ಮ ಆಪೋಸಿಟ್ ಈಗ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಇರುತ್ತೆ ಅನ್ಕೊಳ್ಳಿ, ಆ ಬೌಲರ್ಗಳ ಜೊತೆ ಅಷ್ಟೇ ನಮ್ಮ ಕಾಂಪಿಟೇಷನ್. ನಮ್ದೇ ಟೀಮಿಂದ 2 ಇಳಿಯುವಾಗ ಅದು ಕಾಂಪಿಟೇಷನ್ ಹೆಂಗಾಗುತ್ತೆ ಮೇಡಮ್? ಅಲ್ವಾ ಮೇಡಮ್? ಕರ್ನಾಟಕನೇ ಒಂದು ಗ್ರೌಂಡ್ ಅಥವಾ ನೀನ್ ಎಷ್ಟು ಹೊಡಿ ಅಂತ ಬಿಟ್ಟಿರೋ ಒಂದು ನೀನ್ ಎಷ್ಟು ಸ್ಕೋರ್ ಮಾಡ್ತೇ ಮಾಡುವ ಅನ್ನೋ ತರ. ಈಗ ಅದರಲ್ಲಿ ಅವ್ರು 70 ರನ್ ನೋಡಿದ್ರು, 80 ರನ್ ನೋಡಿದ್ರು, 100 ರನ್ ನೋಡಿದ್ರು, ನಾವು 100 ರನ್ 90 ರನ್ ಹೊಡೆದ್ರು, 2 ಕರ್ನಾಟಕಕ್ಕೆ ಲಾಭ ಮ್ಯಾಮ್. ಅಲ್ವಾ ಮ್ಯಾಮ್? ಇದು ಕಾಂಪಿಟೇಷನ್ ಅಲ್ಲ, ಒಟ್ಟಿಗೆ ಒಂದೇ ಟೀಮ್ನ 2 ಒಳ್ಳೆ ಪ್ಲೇಯರ್ಗಳು ಇಳಿತಾ ಇರೋ ತರ. ಹೊಸಬ್ರು ಅಳುಬ್ರು ಹಂಗೇನ್ ಬರಲ್ಲ. ಈಗ ವಿರಾಟ್ ಕೊಹ್ಲಿ ಆಡಿದಾಗ್ಲೂ ಸೂಪರ್ ಅನ್ನೋದು, ಸೂರ್ಯವಂಶಿ ಬಂದ್ ಆಡಿದಾಗ್ಲೂ ಸೂಪರ್ ಅನ್ನೋದು. ಸೂರ್ಯವಂಶಿನೂ ಯಾರಿಗೂ ಕಮ್ಮಿ ಇಲ್ಲ, ಹಂಗಂತ ವಿರಾಟ್ ಕೊಹ್ಲಿನೂ ಯಾರಿಗಿಂತ ಕಮ್ಮಿ ಅಂತ ಏನಲ್ಲ ಅಲ್ವಾ ಮ್ಯಾಮ್? ನಮಗೆ
ಕಾಂಪಿಟೇಷನ್ ಇರೋದು ಯಾರು ಆಪೋಸಿಟ್ ಟೀಮ್ ಮೇಲೆ, ಬೇರೆ ಭಾಷೆ ಬೌಲರ್ಗಳು ಅವ್ರ ಮೇಲೆ ಅಷ್ಟೇ ಕಾಂಪಿಟೇಷನ್ ಮ್ಯಾಮ್. ಇದು ಯಾವಾಗೂ ನಾನು ಕೇಳ್ತೀನಿ, ಒಟ್ಟಿಗೆ 2 ಸಿನಿಮಾ ಬರ್ತಿದ್ದಿಲ್ಲ ಮೇಡಮ್, ಒಂದೇ ಟೀಮ್ನ ಇಬ್ರು ಎಳಿತಾ ಇದೀವಿ. ಸೊ ಕಾಂಪಿಟೇಷನ್ ಹೆಂಗಾಗುತ್ತೆ ಮ್ಯಾಮ್? ಕರೆಕ್ಟ್. ಅಂಡ್ ಸರ್ ಇವಾಗ ಕಷ್ಟ ಹೆಂಗಾಗೋಗಿದೆ ಅಂತ ಹೇಳಿದ್ರೆ, ಹೊಸಬರಿಗೆ ಬಂದಾಗ ಸ್ಕ್ರೀನ್ಸ್ ಕೊಡೋದು ತುಂಬಾನೇ ಪ್ರಾಬ್ಲಮ್ ಆಗೋಗಿದೆ. ಹೊಸಬ್ರು ಬಂದಿದ್ದಾರೆ ಆ್ಯಂಡ್ ಅದು ಆ ವಿಚಾರವಾಗಿ ಬಂದಾಗ ಲಾಡ್ ಆಫ್ ಪ್ರಾಬ್ಲಮ್ಸ್ ಕೂಡ. ಸೊ ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ, ಅದನ್ನೆಲ್ಲ ಹೇಗೆ ಓವರ್ಕಮ್ ಮಾಡಿದ್ರಿ? ನಾನು ಪ್ರೊಡಕ್ಷನ್ ಹೌಸ್ನ ಪ್ರೊಡ್ಯೂಸರ್ ಆಗಿ ಹೇಳೋದೇನೆಂದರೆ, ಹೊಸ ಪ್ರತಿಭೆಗೆ ಅವಕಾಶ ಕೊಡಬೇಕು ಎಂಬುದು ನನ್ನ ಒಂದು ಅಭಿಪ್ರಾಯ, ನನ್ನೊಂದು ಏನು ಮನವಿ ಇರ್ಬೋದು, ಮತ್ತೊಂದು ಇರ್ಬೋದು, ಏನೋ ಇರ್ಬೋದು. ಬಟ್ ಹೊಸ ಪ್ರತಿಭೆಗೆ ಕೊಡಬೇಕು. ಎಷ್ಟೋ ಹೊಸ ಪ್ರತಿಭೆಗಳು ಹೊರಗಡೆ ಕಾಯ್ತಾ ಇದ್ದಾರೆ, ತುಂಬ ಒಳ್ಳೆ ಪ್ರತಿಭೆಗಳಿದ್ದಾರೆ, ಅವರಿಗೆ ಕೊಡಬೇಕು. ಅಂಥದ್ರಲ್ಲಿ ಒಂದು ಕಿರಣ್ ಆದಿತ್ಯ. ಸೊ ಆತನ ಆ್ಯಕ್ಟಿಂಗ್ ಇರ್ಬೋದು, ಆತನ ನಿಷ್ಠೆಯಿಂದ ವರ್ಕ್ ಇರ್ಬೋದು, ಮತ್ತೊಂದು ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸಿಬಿಲಿಟಿ ಡೇ 1 ಇಂದ ಇವತ್ತಿನವರೆಗೂ ನನ್ನ ರಿಲೀಸ್ಗೆ ತಂದು ನಿಲ್ಲಿಸಿರೋದು. ನಾನೇನೇ ಪ್ರೊಡ್ಯೂಸ್ ಮಾಡಿರ್ಬೋದು, ಅಮೌಂಟ್ ಹಾಕಿರ್ಬೋದು, ಬಟ್ ಅದು ಮುನ್ನಡೆಸ್ಕೊಂಡು ಹೋಗೋಕ್ಕೆ ಒಬ್ಬ ಬೇಕಲ್ಲ ಪರ್ಸನ್, ಅದು ಆ ವ್ಯಕ್ತಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವುಗಳು ಬಂದಿದ್ದಾವೆ, ಕೆಲವೊಬ್ಬರು ಮನಸ್ತಾಪ ಆಗಿದೆ, ಕೆಲವೊಂದು ನೋವಾಗಿದೆ, ಕೆಲವೊಬ್ಬರಿಗೆ ನೆಲ್ಲ ತಲೆ ಕೆಡಿಸ್ಕೊಂಡು ಎಂಡ್ ಆಫ್ ದಿ ಡೇ ನಮ್ಮ ಮೂವಿ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ, ಅದು ಖುಷಿ ಪಡ್ತಾ ಇದ್ದೀನಿ. ಕರೆಕ್ಟ್. ನೀವು ಹೇಳಿದಂತೂ 100% ಸತ್ಯ ಸರ್. ಬಿಕಾಸ್ ಇವತ್ತು ಏನೇ ಆದ್ರೂ ಹೊಸಬ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ನಾವೇನೋ ಒಂದು ವಿಶ್ವಾಸ ಇಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ತಿದೀವಿ ಅಂದ್ರೆ 360 ಡಿಗ್ರಿ ಕೆಲಸ ಗೊತ್ತಿರ್ಬೇಕು ಅವ್ರಿಗೆ. ಸೊ ಅದ್ರ ಮೇಲೆ ನಂಬಿಕೆ ಇದ್ರೆ ಮಾತ್ರನೇ ನಾವು ಅವ್ರಿಗೇನೋ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ. ಅಂಡ್ ಸ್ಟ್ಯಾಂಡರ್ಡ್ ವೈಸ್ ಅಂತ ತಗೊಳಕ್ ಹೋದಾಗ 2 ಕಡೆ ಅಂದ್ರೆ 2 ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತದೆ, ಕನ್ನಡ ಅಂಡ್ ತಮಿಳಲ್ಲಿ. ಸೊ ಅದ್ರ ಬಗ್ಗೆ ಹೇಳಿ. ಇಲ್ಲ ಮೇಡಮ್, ತುಂಬಾ ಒಳ್ಳೆ ಬಜೆಟ್ ಅಲ್ಲಿ ಮಾಡಿದಾನೆ. ಹೊಸಬ್ಬಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಈ ಪರಿಸ್ಥಿತಿಯಲ್ಲಿ ಇನ್ವೆಸ್ಟ್ ಮಾಡಲ್ಲ. ಬಟ್ ಅವ್ರಿಗೆ ನಮ್ಮ ಭಾಷೆ ಮೇಲೆ ಸಾಕಷ್ಟು ಅಭಿಮಾನ ಇದೆ. ಕನ್ನಡದಿಂದ ಒಂದು ಸಿನಿಮಾ ತಮಿಳ್ನಾಡಿಗೆ ಹೋಗ್ತಾ ಇದೆ ಅಂದಾಗ, ಸೊ ನಾವು ಹೊಸದಾಗ ಹೋಗ್ಬೇಕು. ಸೊ ನನಗೆ ಗೊತ್ತಿರಂಗೆ ಕನ್ನಡ ಒಂದು ಡಬ್ಬಿಂಗ್ ಫಿಲಮ್ ತಮಿಳ್ ರಿಲೀಸ್ ಆಗ್ತಾರ, ಫಸ್ಟ್ ಪ್ರೊಡ್ಯೂಸರ್ ಮ್ಯೂಸಿಕ್ ಅಷ್ಟು ಇನ್ವೆಸ್ಟ್ ಮಾಡಿರೋದು. ಡಬ್ಬಿಂಗ್ ಫಿಲಮ್ಗೆ ಜಿ ವಿ ಪ್ರಕಾಶ್, ಶ್ವೇತಾ ಮೋಹನ್, ಅನಿರುದ್ಧ್ ಹಾಗೂ ಸಂಜನಾ ಕಲ್ಮಂಜೆ, ಯಾವ ಡಬ್ಬಿಂಗ್ ಫಿಲಮ್ KGF ಕಾಂತಾರನು ಯಾರು ಆಡಿಸಿಲ್ಲ. ಸೊ ಫಸ್ಟ್ ಪ್ರೊಡ್ಯೂಸರ್ ಆ ಕ್ವಾಲಿಟಿ ಮೇಂಟೈನ್ ಮಾಡಿ ಅಲ್ಲಿಗೆ ಹೋದಾಗೂ ಅವ್ರಿಗೂ ಸೆನ್ಸ್ ಆಗ್ಬೇಕು ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದೆ. ಸರ್ ಇವಾಗ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ನೀವು ಯೂಶಲಿ ಯಾವ್ದಾದ್ರು ಮ್ಯೂಸಿಷಿಯನ್ಸ್ ಹತ್ರ ಹೋದಾಗ ಅಥವಾ ಕೇಳಕ್ ಹೋದಾಗ ಅವರು ಕೆಲವೊಂದ್ಸತಿ ಕೇಳೋದೊಂದು ಕಾಮನ್ ಆಗಿದೆ, ಯಾರಪ್ಪ ಹೀರೋ, ಯಾರು ಮಾಡ್ತಿದ್ದಾರೆ ಅನ್ನುವಂಥದ್ದು. ಆ್ಯಂಡ್ ನೀವು ತಮಿಳಲ್ಲಿ ಅನಿರುದ್ಧ್ ಅವ್ರನ್ನ ತಂದಿದ್ದೀರಿ, ಶ್ವೇತಾ ಮೋಹನ್ ಅವ್ರನ್ನ ತಂದಿದ್ದೀರಿ, ಹೇಗೆ ಅಪ್ರೋಚ್ ಮಾಡಿದ್ರಿ? ಮೇಡಮ್ ಏನಂದ್ರೆ, ಇವತ್ತಿಗಿರೋ ಪ್ರೆಸೆಂಟ್ ಸಿಚುಯೇಷನ್ಗೆ ಇರೋದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಸ್ಟಾರ್ ಬಂದು ಕಂಟೆಂಟ್ ಮಾತ್ರ, ಸ್ಟಾರ್ ಹೀರೋಗಳಲ್ಲ. ಕಂಟೆಂಟ್ ಕರೆಕ್ಟ್ ಆಗಿದ್ರೆ ಆ ಕಂಟೆಂಟೇ ಸ್ಟಾರ್. ಸೊ ಆ ಕಂಟೆಂಟ್ ಏನ್ ಬೇಕಾದ್ರೂ ಆಗುತ್ತೆ. ಆ ಕಂಟೆಂಟ್ ನಂಬಿ ನಾನು ಬಂದಿರೋದು. ಸೊ ನನ್ನ ಅಪ್ರೋಚ್ ಅದೇ ಸ್ವಲ್ಪ ದೊಡ್ಡದಾಗೇ ಇದೆ. ಸೊ ಹಂಗೆ ಹೋಗಿದೆ ಮೇಡಮ್. ಓಕೆ. ಸೊ ಸುದಿ ಅವ್ರನ್ನೇ ನಿಮ್ಮನ್ನು ಒಂದು ಕ್ವೆಶ್ಚನ್, ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಹೀರೋ ಒಂದು ಡೈಲಾಗ್ ಇದೆ, ಲವ್ವರ್ನ ಏನಾದ್ರು ನೋಡ್ಕೋಬೇಕಾ ಅಥವಾ ಹಸ್ಬೆಂಡ್ ಈಗಿನ ಕಾಲದಲ್ಲಿ ಅವ್ರಿದ್ರೆ ಮಾತ್ರನೇ ಇರ್ಬೇಕು ಅಂತ ಆಗುತ್ತೆ, ನಮ್ ಜೀವನ ಇರೋದೇ ಲವ್ವರ್ ಅಥವಾ ಹಸ್ಬೆಂಡ್ ಇಂದ ಅಂತ. ಸೊ ಯಾರ್ದು ಇದು ಸ್ಟೇಟ್ಮೆಂಟ್, ಯಾಕಾಗಿ? ಪ್ರತಿ ಹೆಣ್ಮಕ್ಳಲ್ಲೂ ಅಥವಾ ಗಂಡ್ಮಕ್ಳಲ್ಲಿ ಕಮ್ಮಿ ಓಡೋದು, ಬಿಕಾಸ್ ಗಂಡ್ಮಕ್ಳೇ ನೋಡ್ಕೊಳ್ತಿರೋದ್ರಿಂದ. ಏನೇ ಸಮಾನತೆ ಇದ್ರು ನೋಡ್ಕೊಳ್ಳೋದು, ಖರ್ಚು ಮಾಡೋದು ಅಥವಾ ಮನೆ ಅಂತ ಬಂದಾಗ ಗಂಡ್ಮಕ್ಳದ ಮೇಡಮ್. ನಾನೇನು ಉಲ್ಟಾ ಹೇಳ್ತಿಲ್ಲ, ನಿಮ್ಗೂ ಗೊತ್ತಿರುತ್ತೆ. ಈಗ ನೀವು ಆ ಕಡೆ ಹೆಣ್ಮಗಳು, ನನ್ನ ಈ ಕಡೆ ಗಂಡು ಹುಡುಗ ಕೂತಿರ್ಬೋದು. ಬಟ್ ಹಂಗ್ ಬಂದಾಗ ಹುಡುಗರು ಆಲ್ಮೋಸ್ಟ್ ನಾವ್ ಹೆಂಗೆ ಯೋಚನೆ ಮಾಡ್ತೀವಿ, ನಾವು ಹುಡುಗಿ ಚೆನ್ನಾಗಿದ್ರೆ ಸಾಕು, ಗೌರವಾಗಿದ್ರೆ ಮನೇಲಿ ಸಾಕು ಅನ್ನೋ ಥರ ಯೋಚನೆ ಮಾಡ್ತೀವಿ. ಬಟ್ ಹುಡುಗಿ ಆಗ್ಲಿ ಹುಡುಗಿ ತಂದೆ ಆಗ್ಲಿ ತಪ್ಪು ಅಂತ ಹೇಳ್ತಿಲ್ಲ. ನಾಳೆ ನನ್ನ ಮಗಳೋ ನನ್ನ ತಂಗಿನೋ ಇದ್ರು ಹಂಗೆ ಯೋಚನೆ ಮಾಡೋದು. ಮನ್ಸಿರೋನ್ ಮದುವೆ ಆಗೋದು ಇಂಪಾರ್ಟೆಂಟಾ, ಸೆಟ್ಲ್ ಆದೋನ್ ಮದುವೆ ಆಗೋದು ಇಂಪಾರ್ಟೆಂಟಾ ಅಂತ. ಸೊ ಎರಡೂ ಬೇಕಾಗುತ್ತೆ ಮೇಡಮ್. ಈಗ ಮನ್ಸಿರೋ ನಮ್ಮ ಮದುವೆಯಾಗಿ ಮಜ್ಜಿಗೆಗೂ ಕಾಸಿಲ್ಲ ಅಂದ್ರೆ ಏನ್ ಮಾಡೋದು ಮೇಡಮ್? ತುಂಬಾ ಸೆಟ್ಲ್ ಆಗಿರೋ ನಮ್ಮ ಮದುವೆಯಾಗಿ ಸುಮ್ನೆ ಏನೋ ನಾಯಿಗೆ ತಂದು ಬಿರಿಯಾನಿ ಹಾಕ್ದಂಗೆ ಹಾಕಿದ್ರೆ ಪ್ರೀತಿನೇ ಇಲ್ದೆ ಅದನ್ನ ಹೆಂಗ್ ತಿನ್ನಕ್ಕಾಗತ್ತೆ ಮ್ಯಾಮ್? ಇವಾಗ ಅಕಸ್ಮಾತ್ ನಿಮ್ ಗರ್ಲ್ ಫ್ರೆಂಡ್ ಆದ್ರೆ ಅವ್ರು ಹೆಂಗಿರ್ಬೇಕು? ಎರಡೂ ಯೋಚನೆ ಮಾಡ್ತಾರೆ ಮೇಡಮ್. ಎರಡೂ ನೋಡೇ ಮೇಡಮ್ ಲವ್ ಮಾಡೋದು. ಇವಾಗ ನಾವು ಸೆಟ್ಲ್ ಆಗಿದ್ರಲ್ಲ ಮೇಡಮ್, ನಮ್ಮ ಮಾವ ಹೆಣ್ಣು ಕೊಡೋದು ಓಕೆ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲ ನನ್ನ ಲವ್ವರ್ದು ವಿಶಾಲ ಹೃದಯ ಅಂದ್ರೆ ಎಲ್ಲಿ ಕಾಣುತ್ತೆ ಮೇಡಮ್? ವಿಶಾಲ ಹೃದಯ ಮಾವನ್ಗೆ ವಿಶಾಲವಾಗಿ ಒಂದು 4-5 ಎಕರೆ ಇದೆ ಅಂದ್ರೆ ಸ್ವಲ್ಪ ಕಾಣುತ್ತೆ. ಕರ್ಕೊಂಡು ನೋಡಿ ಮಾವ ನಂದೇ ನಮ್ಮ ಅಪ್ಪನ ಹೆಸರಲ್ಲಿ ಇದೆ ಅಥವಾ ನಂದೇ ನನ್ನ ಹೆಸರಲ್ಲಿ ಇದೆ ಅಂತ. ವಿಶಾಲ ಹೃದಯದವ್ರಿಗೆ ಹೆಣ್ಣು ಕೊಡೋದು ಮೇಡಮ್. ಅಲ್ಲ ಪಾಪ ಅವ್ರ ನೋವು ಎಷ್ಟು ಗೊತ್ತಾಗ್ತಿದೆ ನೋಡಿ. ಅಂತವ್ರನ್ನ ನೀವು ಒಂಚೂರು ಹೈಲೈಟ್ ಮಾಡಿ ಒಂಚೂರು ಲವ್ ಸೀನ್ಸ್ ಕೊಡೋ ಬದಲು ಅಲ್ಲಿ ನಾನು ಬರೀ ಹೊಡ್ತಾ ಸೀನ್ಸ್ ನೋಡ್ತಾ ಇದ್ದೀನಿ. ಇಲ್ಲ ಮ್ಯಾಮ್, ಪ್ರಪಂಚ ಇರೋದು ಹೆಂಗೆ? ತಪ್ಪು ತಿಳ್ಕೊಂಡು ನಿಮ್ ಮ್ಯಾರೇಜ್ ಆಗಿದೆ ಮ್ಯಾಮ್? ಇಲ್ಲ ಸರ್ ಆಗಿಲ್ಲ. ಮ್ಯಾಮ್ ನಿಮ್ಮ ಮನೇಲಿ ಹಂಗ್ ನೋಡ್ತಾರ ಮೇಡಮ್? ಮನ್ಸಿರೋ ಹುಡುಗನ್ ನೋಡ್ತಾರ, ಮನೆ ಕಡೆ ಚೆನ್ನಾಗಿ ಅವ್ರ ಅಂತ ನೋಡ್ತಾರ ಮ್ಯಾಮ್? ಎರಡು ಇರೋದನ್ನು ನೋಡ್ತಾರೆ. ಕರೆಕ್ಟ್ ಅಲ್ವಾ ಮ್ಯಾಮ್? ಹಂಗೆ ಅಲ್ವಾ? ಅದನ್ನೇ ಇವತ್ತಿನ ರಿಯಾಲಿಟಿನೇ ಹೇಳಕೊಟ್ಟಿರೋದು. ಅದೇ ಈಗ ತುಂಬಾ ಒಳ್ಳೆ ಮನ್ಸಿದೆ ನನ್ಗೆ, ಆಯ್ತು ನಾನು ಲಾಲ್ ಬಿಲ್ಡಿಂಗ್ ಅಲ್ಲಿ ಕರ್ಕೊಂಡು ಚೂಡಿದಾರ್ ಕೊಡ್ಸೋರು ಆಗುತ್ತೆ ಮೇಡಮ್ ನನ್ನ ಗರ್ಲ್ ಫ್ರೆಂಡ್ಗೆ? ಹೌದು ಸರ್. ಅಟ್ಲೀಸ್ಟ್ ಓರಿಯನ್ ಮಾಲ್ ಅಂತಾರೆ. ಓರಿಯನ್ ಮಾಲ್ ಹೋದ್ರೆ ನಿಮ್ಗೆ ಗೊತ್ತು
ಹೆಂಗಿರ್ತಾವ ಬಿಲ್ಗಳು ಅಂತ ದುಡ್ಡು ಬೇಕಲ್ಲ ಮ್ಯಾಮ್. ನಿಮ್ಗೆ ಹೆಸರಿಟ್ಟಿರೋದ್ರಲ್ಲಿ ಏನ್ ತಪ್ಪೇ ಇಲ್ಲ ಬಿಡಿ, ಕರೆಕ್ಟ್ ಆಗಿ ಹೆಸರಿಟ್ಟಿದ್ದಾರೆ. ಇಲ್ಲ ಮ್ಯಾಮ್, ನಾನು ರಿಯಾಲಿಟಿನೇ ಹೇಳ್ತಾ ಇರೋದು. ಈಗ ತುಂಬಾ ಚೆನ್ನಾಗಿರೋ ಹೆಣ್ಗಳು ಕರ್ಕೊಂಡೋಗಿ 20 ರೂಪಾಯಿ ಗೋಲ್ಗಪ್ಪ ಕೊಡ್ತಾರೆ, ತಿನ್ಬಿಡ್ತಾರ ಮ್ಯಾಮ್. ಹೌದೌದೌದು. ಆಗಲ್ಲ. ಇಲ್ಲ ನನ್ ಮುಂದೆ ತುಂಬಾ ಚೆನ್ನಾಗಿದೆ ಗೋಲ್ಗಪ್ಪ ತಿನ್ನೋದ್ರೆ ಅವ್ನು ಹಿಂಗೆ ಹೆಂಗೋ ಕರ್ಕೊಂಡು ಹಿಂಗೆ ಆಗ್ತಾ ಇರ್ತಾನೆ, ಹೊಂಟ್ಬಿಡ್ತಾವಳು ಆಟೋ ಹತ್ತಿ ಹುಡುಗಿ. ಹೌದೌದು ಕರೆಕ್ಟ್. ಹಂಗಾಗಲ್ಲ ಮ್ಯಾಮ್. ಹೌದು. ಈಗ ಸಾಂಗ್ಸ್ದು ನಾನು BGMs ಅಂತೆಲ್ಲ ನೋಡಿದಾಗ್ಲೂ ಕೂಡ ಸಕ್ಕದ ಫ್ರೆಶ್ ಆಗಿ ಬಂದಿದೆ ಅದೆಲ್ಲ. ಸೊ ಅದೆಲ್ಲ ಯಾರು? ಶ್ರೀಧರ್ ಸರ್ ಮೇಡಮ್. ಶ್ರೀಧರ್ ಸರ್ ಮಾಡಿದ್ರು. ಅವರು ಮುಸ್ಸಂಜೆ ಮತ್ತು ಕೃಷ್ಣನ್ ಲವ್ ಸ್ಟೋರಿ ತುಂಬಾ ದೊಡ್ಡ ದೊಡ್ಡ ಇಟ್ಟು ಅವ್ರ ಸಿನಿಮಾಗಳು ಆಡಿ ಈಗಲೂ ಟ್ರೆಂಡಿಂಗ್ ಅಲ್ಲಿದೆ. ಆ ಥರ ಒಬ್ಬ ಮೆಲೋಡಿ ಕಿಂಗ್ ಅಂತಾನೆ ಹೇಳ್ಬೋದು ಅವ್ರನ್ನ. ನನ್ಗೆ ನೆಕ್ಸ್ಟ್ ಆಪ್ಷನ್ನೇ ಕೇಳಕ್ ಬಿಟ್ಟಿಲ್ಲ ಅವರು. ನನ್ನ ಕೂತ್ಕೊಂತ ಇರೋ 3 ದಿನ ಸಹ ಟ್ರಾವೆಲ್ ಮಾಡ್ತಾ ಇರೋ ಒಂದು ಸಾಂಗ್ಗೆ ಓಕೆ ಈತನ ಮೈಂಡಲ್ಲಿ ಇದಿದೆ, ನೆಕ್ಸ್ಟ್ ಆಪ್ಷನ್ನೇ ಕೊಡಿದ್ರೆ ಕೊಡೋರು. ನಾನು ದೂಸರ ಮಾತಾಡ್ತಾರಲ್ಲ ಆ ತರ ಕೊಡೋರು. ಓಕೆ, ಹೀರೋಯಿನ್ಸ್ ಬಗ್ಗೆ ಹೇಳೋದಾದ್ರೆ ಹೆಂಗೆ ಕಾಸ್ಟ್ ಮಾಡಿದ್ರಿ, ಹೇಗೆ ಇದ್ ಮಾಡಿದ್ರಿ? ಯುಕ್ತ ಅಂತ ಒಬ್ರು ಹೀರೋಯಿನ್, ಲೇಖ ಚಂದ್ರ ಅಂತ. ಸೊ ಇಬ್ರು ಒಳ್ಳೆ ಪಾತ್ರ ಮಾಡಿದ್ದಾರೆ. ಅಂಡ್ ಅವರ ಒಂದು ಎಮೋಷನ್ಸ್, ಅವರ ಒಂದು ಲೈಫ್, ಅದ್ರ ಮೇಲೆ ಕೂಡ ಜಾಸ್ತಿ ಟ್ರಾವೆಲ್ ಆಗುತ್ತೆ ಸಿನಿಮಾ. ಓಕೆ, ಸೊ ಅವ್ರದ್ದು ನಿಮ್ಮ ಕೆಮಿಸ್ಟ್ರಿನಾ ಅಥವಾ ಹೇಗೆ, ಅದು ಯಾವ ತರ ಎಂಟೈರ್ ಫಿಲ್ಮ್ ಅಲ್ಲಿ? ಅದು August 6th August 6th ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಈಗ ನಮ್ಮ ಕನ್ನಡದಲ್ಲಾದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಹೇಗ್ ಜನ ರೆಸ್ಪಾಂಡ್ ಮಾಡ್ತಾ ಇದಾರೆ ಟ್ರೈಲರ್ಗೆ ಅಂತೆಲ್ಲ. ನೀವು ತಮಿಳಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ತಮಿಳಲ್ಲಿ ಇದು ಆಲ್ರೆಡಿ ಟ್ರೈಲರ್ ಬಂದಿದೆಯಾ? ಹೌಸ್ ರೆಸ್ಪಾನ್ಸ್? ಈಗ ಸಾಂಗ್ಸ್ ಬಿಟ್ಟಿದ್ವಿ, ಸಾಂಗ್ಸ್ ತುಂಬಾ ಚೆನ್ನಾಗಿ ಹೋಗಿದೆ. ಓಕೆ, ಅಂಡ್ ಅಲ್ಲಿರೋರು ಸಾಕಷ್ಟು ಸೆಲೆಬ್ರಿಟೀಸ್ ನೋಡಿ ತುಂಬಾ ಚೆನ್ನಾಗಿದೆ, ಇದು ಸ್ಟ್ರೈಟ್ ತಮಿಳ್ ಫಿಲಂ ತರ ಇದೆ ಅಂದಿದ್ದಾರೆ. ಆ ತರನೇ ವರ್ಕ್ ಮಾಡಿದೀವಿ. ಇವರೇ ಕುತ್ಕೊಂಡು ಪ್ರೊಡ್ಯೂಸರ್ ಆಗಿ ಕುತ್ಕೊಂಡು ಲಿರಿಕ್ಸ್ ಕರ್ಸಿ ಕ್ಲೀನ್ ಆಗಿ ಬರ್ಸಿರೋದು. ನೀನ್ ಬರೀ ನಾವ್ ಇಲ್ಲಿ ಕುತ್ಕೊಂಡಿರ್ತೀವಿ ಅಂತಲ್ಲ, ಅಲ್ಲೇ ಹೋಗಿ ನಾವು ಟ್ರಾವೆಲ್ ಮಾಡಿದ್ವಿ ಲಿರಿಕ್ಸ್ ಜೊತೆ. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿ ಕೆಲಸ ಮಾಡಿದೀವಿ. ಕನ್ನಡದ ಒಂದು ಸಿನಿಮಾ ತುಂಬಾ ದೊಡ್ಡ ಬಜೆಟ್ ಅನ್ನೋದಕ್ಕಿಂತ ಒಳ್ಳೆ ಕಂಟೆಂಟ್ ಮಾಡಿದ್ವಿ. ಇವತ್ತು ಜನರಿಗೆ ಏನ್ ಬೇಕು ಅಂತ ಗೊತ್ತಿದೆ, ಆ ತರ ಒಂದು ಪ್ರಾಡಕ್ಟ್ ರೆಡಿ ಮಾಡಿ ಇಟ್ಕೊಂಡಿದೀವಿ. August 6th ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಕಾಸ್ಟ್ ಏನೆಲ್ಲ ನೀವು ಸೆಲೆಕ್ಟ್ ಮಾಡಿದಿರಾ ಕೂಡ, ಸೊ ಅವರನ್ನ ಯಾವ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಟ್ಕೊಂಡು ನೀವು ಯಾವ ತರ ಓಕೆ ಈ ಸೆಟ್ಗೆ ಈ ರೋಲ್ಸ್ಗೆ ಇವರೇ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾರೆ? ನಾನು ಸೆಲೆಕ್ಟ್ ಎಲ್ಲ ಸೆಟಲ್ಡ್ ಆಕ್ಟರ್ಸ್. ನಮ್ಮ ಸುದೀಪ್ ಸರ್ ಆಗಿರ್ಬೋದು, ಆಕ್ಟ್ ಮಾಡಲ್ಲ ಅವ್ರು ಹೆಂಗಿದಾರೆ ಹಂಗೆ ಅವ್ರದ್ದು. ಅದೇ ನನಗೆ ಬೇಕಾಗಿರೋದು. ಈಗ ತಬ್ಲಾ ನಾನಿ ಅವ್ರಾಗಿರ್ಬೋದು, ಅಪೂರ್ವ, ಸಂಗೀತ, ಇವರೆಲ್ಲಾನು ತುಂಬಾ ಸೆಟಲ್ಡ್ ಆಗಿ, ಹೀರೋಯಿನ್ ಕೂಡ ತುಂಬಾ ಸೆಟಲ್ಡ್ ಆಗಿ ಮಾಡ್ತಾರೆ. ಈಗ ಮಲಯಾಳಂ ಇದರಲ್ಲೆಲ್ಲ ನೀವು ನೋಡಿ ಅವ್ರು ಯಾರು ಆಕ್ಟ್ ಮಾಡಲ್ಲ, ತುಂಬಾ ನ್ಯಾಚುರಲ್ ಆಗಿ ಹೋಗ್ತಾ ಇರುತ್ತೆ. ಆ ತರ ಒಂದು ಪ್ಯಾಟರ್ನ್ ಸಿನಿಮಾ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲ್ ಸ್ವಲ್ಪ ನಮ್ಮ ಆಡಿಯನ್ಸ್ ವಿಜುವಲ್ ಕಿರ್ಚ ಜಾಸ್ತಿ ಹಂಗ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್, ಹೀರೋ ಕ್ಯಾರೆಕ್ಟರೈಸೇಷನ್, ಫೈಟ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದ್ವಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ನಿಮ್ದು ಪ್ಲಾನ್ಸ್ ಇದ್ರ ವಿಚಾರವಾಗಿ, ಮೂವಿ ವಿಚಾರವಾಗಿ ನೆಕ್ಸ್ಟ್ ತಗೊಳ್ಳೋದಾದ್ರೆ ಏನ್ ಪ್ಲಾನ್ ಮಾಡ್ತಾ ಇದೀರಾ? ಈ ಲೈಫ್ ಟುಡೇ ಅದೇ 6th ರಿಲೀಸ್ ರೆಡಿ ಇದೆ, ಪ್ರಮೋಷನ್ಸ್ ನಡೀತಾ ಇದೆ. ಸೊ 6th ಗೆ ವೆರಿ ಎಕ್ಸೈಟೆಡ್, ಭಯ ಇಲ್ಲ, ಕಾನ್ಫಿಡೆಂಟ್ ಆಗಿದ್ದೀವಿ. ಶೂರ್ ಶಾಟ್ ಆಗುತ್ತೆ ಈ ಸಿನಿಮಾ ಅಂತ. ಕನ್ನಡ ಇಂಡಸ್ಟ್ರಿಗೆ ಇದೊಂದು ಸರ್ವೈವಲ್ ಈ ಸಿನಿಮಾ ಆಗುತ್ತೆ ಅಂತ ನಂಬಿಕೆಯಲ್ಲಿ. ಸರ್ವೈವಲ್ ಸಿನಿಮಾ ಅನ್ನೋದಕ್ಕೆ ಜೊತೆಗೆ ಹೀರೋ ಕೂಡ ಸರ್ವೈವಲ್ ಆಗಿ ಕಾಣಿಸ್ಕೊಂತಾರೆ ಮುಂದಕ್ಕೂ ಕೂಡ ಇನ್ನು ನೆಕ್ಸ್ಟ್ ಅಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಬಗ್ಗೆ ನೀವು ಹೇಳಿ. ಹೌದು ಮ್ಯಾಮ್, ಅದೇ ಈಗ ಕಿರಣ್ ಸರ್ ಆಗಲಿ ಪ್ರದೀಪ್ ಸರ್ ಆಗಲಿ ಅವ್ರದೇ ಬೇರೆ ಯಾವುದೋ ಬಿಸ್ನೆಸ್ ಮ್ಯಾಮ್. ಅವ್ರು ಇಲ್ಲಿ ಏನೋ ದುಡಿಬೇಕು ಬಿಸ್ನೆಸ್ ಮಾಡಬೇಕು ಅಂತ ಬಂದಿಲ್ಲ. ಅವ್ರುಗಳು ಬಿಸ್ನೆಸ್ ಅಲ್ಲಿ ಅವ್ರಿಗೆ ಟೈಮೇ ಇಲ್ದಿರೋಷ್ಟು ಬಿಸಿ ಇದ್ದಾರೆ. ಬಟ್ ಇಲ್ಲಿ ಅವರಿಬ್ರು ಕಂಪ್ಲೀಟ್ ಆಗಿ ಬಂದಿರೋದು ಪ್ಯಾಷನ್ಗೆ, ಇಲ್ಲಿ ಇನ್ನೂ ತುಂಬಾ ಕೆಲಸಗಳು ಮಾಡಬೇಕು ಅಂತ. ಹಾಗಾಗಿ ಮೊದಲನೇ ಸಿನಿಮಾ ಒಂಥರ ಅಡಿಪಾಯ ಇದ್ದಂಗೆ. ಇಲ್ಲಿ ಗಟ್ಟಿಯಾಗಿ ನಿಂತ್ರೆ ಮುಂದಕ್ಕೆ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ. ನನ್ನಂತ ಒಂದಷ್ಟು ಕಲಾವಿದರಿಗೆ, ಟೆಕ್ನಿಷಿಯನ್ಗಳಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ. ಹಂಗಾಗಿ ಈ ಗೆಲುವು ತುಂಬಾ ಅವಶ್ಯಕತೆ ಇದೆ. ಗೆಲ್ಲೇಬೇಕು, ಗೆಲ್ತೀವಿ ಅನ್ನೋ ನಂಬಿಕೆ ಮೇಲೆ ಕೆಲಸ ಮಾಡಿದ್ವಿ. ಓಕೆ, ಸೊ ಥಿಯೇಟರ್ಸ್ ವೈಸ್ ಬಂದ್ರೆ ಎಲ್ಲೆಲ್ಲೆಲ್ಲ ಥಿಯೇಟರ್ಸ್ ಓಕೆ ಆಗಿದೆ? KRJ ಸ್ಟುಡಿಯೋಸ್ ಅವ್ರು ರಿಲೀಸ್ ಮಾಡ್ತಾರೆ. ನಮ್ಮ ಕಾರ್ತಿಕ್ ಗೌಡ, ಯೋಗಿ ಸರ್ ಆಲ್ಮೋಸ್ಟ್ ಒಂದು ಒಳ್ಳೆ ಸ್ಕ್ರೀನ್ಸ್ ಬರ್ತಾ ಇದೆ. ಆಲ್ಮೋಸ್ಟ್ ಇಲ್ಲಿ ಬಳ್ಳಾರಿ, ಈ ಕಡೆ ಮೈಸೂರು, ಮಂಡ್ಯ ಎಲ್ಲಾ ಕಡೆನೂ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗಿ 1 ವೀಕ್ ಆಮೇಲೆ ನಾವು ತಮಿಳ್ನಾಡಿಗೆ ಹೋಗ್ತೀವಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಸರ್ ನೀವು ನೆಕ್ಸ್ಟ್ ತಗೊಳ್ಳೋದಾದ್ರೆ ಈ ಮೂವಿ ನಂತರ ಇನ್ನ ಏನಾದ್ರು ಬೇರೆ ಪ್ಲಾನ್ಸ್ ಇದೆಯಾ? ಇದೇ ಮೂವಿ ಇಂಡಸ್ಟ್ರಿಲಿ ಏನಾದ್ರು ನನ್ನ ನೆಕ್ಸ್ಟ್ ಪ್ಲಾನ್ ಇದೆ, ಓಕೆ ಇದೊಂದು ಚೆನ್ನಾಗಿ ಸಕ್ಸಸ್ ಆದ್ರೆ ನನಗೊಂದು ಹೋಲ್ಡಿಂಗ್ಸ್ ಇರುತ್ತೆ, ನೋಡೋಣ ಪ್ಲಾನ್ ಮಾಡೋಣ ಅನ್ನೋದೇನಾದ್ರು ತಲೆಯಲ್ಲಿದೆಯಾ? ಏನಿಲ್ಲಮ್ಮ, ನೆಕ್ಸ್ಟ್ ಮೂವಿ ಆಲ್ರೆಡಿ ಇದು ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ, ರಿಲೀಸ್ ಆಗಲಿ ಅಂತ. ರಿಲೀಸ್ ಆಗಿದ ತಕ್ಷಣನೇ ಅನೌನ್ಸ್ ಮಾಡಿ ಅಲ್ಲೇ ಅನೌನ್ಸ್ ಮಾಡಿದ್ದೀನಿ. ನಂದು 2ನೇ ಸಾಂಗಲ್ಲೋ 3ನೇ ಸಾಂಗಲ್ಲೋ. ಸೊ ನೆಕ್ಸ್ಟು ಇದೇ ಕಿರಣ್ ಆದಿತ್ಯಗೆ ಇನ್ನೊಂದು ಮೂವಿ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಅದು ಸ್ಕ್ರಿಪ್ಟ್ ಕೆಲವೊಂದು 1-2-3 ಲೈನ್ ಹೇಳಿದ್ದಾರೆ, ಸಿಂಗಲ್ ಲೈನು. ಮೋಸ್ಟ್ಲಿ ಅದು ಇದಾದ್ಮೇಲೆ ಅದು ಆಗುತ್ತೆ, ಅದನ್ನು ಮಾಡ್ತೀವಿ. ಓಕೆ, ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ ಮತ್ತೊಂದು ಮೂವಿ ಸಿಗ್ತಾ ಇರೋದಕ್ಕೆ. ಟ್ರೆಂಡ್ ಸೆಟ್ ಮಾಡುವಂತಹ ಸಾಂಗ್ ಅಂದ್ರೆ ಕಿವಿಯಲ್ಲಿ ಗುಂಗುಡ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಒಂದು ಸಾಂಗ್. ಆಕ್ಚುಲಿ ಈ ಸಾಂಗ್ ನ ನಾನು ನಿಮಗೆ ಲಿರಿಕ್ಸ್ ಚೇಂಜ್ ಮಾಡಿ ಅಂತ ಕೇಳಲ್ಲ, ಈ ತರ ಸಾಂಗ್ ನ ನೀವು ಯಾರಿಗಾದ್ರೂ ಹಾಡಿದೀರಾ? ಈ ಸಾಂಗ್ ಅಲ್ಲ, ಇವಾಗ ನಾನು ಮದುವೆ ಆಗ್ಬಿಟ್ಟಿದೆ.
ನನ್ನ ಹೆಂಡತಿನೇ ಇಟ್ಕೊಂಡು ಹೇಳ್ಬೇಕಾಗತ್ತೆ, ನನ್ನ ಹೆಂಡತಿನೇ ಹೀಗೆ ಹೇಳ್ಬೇಕಾಗತ್ತೆ, ನೀವು ಅವ್ರಿಗೆ ಹೇಳ್ಬೇಕಾಗುತ್ತೆ 100% ಅವ್ರಿಗೆ ಹೇಳ್ಬೇಕಾಗತ್ತೆ. ಓಕೆ, ಇಲ್ಲಾಂದ್ರೆ ಈಗ ಸಮಸ್ಯೆಗಳಾಗ್ಬಿಡುತ್ತೆ. ಖಂಡಿತ ಅದು ಇಲ್ಲಿ ಕೂತಿದ್ದೀರಿ ಸಮಸ್ಯೆ ಆಗ್ಬಿಡುತ್ತೆ. ಈಗ ಜೆನ್ಸಿ ಈಗ ಆ ಸ್ಟೇಟಸ್ ಮೇಲೆ ಏನಾದ್ರು ಸ್ಟೋರಿ ನಡೀತಾ ಇದೆಯಾ ಅಥವಾ ಕಾಮನ್ ಆಗಿ ಹೇಗೆ ಅದು? ಇಲ್ಲ, ಅವ್ರಿಗೂ ಇದೆ, ಅಪ್ಪ ಅಮ್ಮಂಗೂ ಒಳ್ಳೆ ಕನೆಕ್ಟ್ ಆಗಂತ ವಿಷಯ ಇದೆ. ನಾವು ಅಪ್ಪ ಅಮ್ಮ ಆಗಿರೋ ನಾನು ಈ ತಪ್ಪು ಮಾಡಬಾರ್ದಿತ್ತು ಅನ್ನೋ ತರ ಒಂದು ಗಿಲ್ಟ್ ವಿಷಯನೂ ಇದೆ. ಸೊ ಎಲ್ಲರೂ ಸುತ್ತ ನಡೆಯಂತ ಲೈಫ್ ಒಂದು ಮೂವಿ. ಹೌದು. ಓಕೆ, ಸೊ ಮ್ಯೂಸಿಕ್ ಬಗ್ಗೆ ಅಂತ ಬಂದಾಗ ಇಟ್ ಇಸ್ ಒಂಥರ ಫ್ರೆಶ್ ಆಗಿ ಎಲ್ಲರಿಗೂ ಇಷ್ಟ ಆಗುವಂತಹ ಮ್ಯೂಸಿಕ್ ಇದು ಆಕ್ಚುಲಿ. ಸೊ ಇವಾಗ ನೀವು ನೆಕ್ಸ್ಟ್ ನೀವು ಪ್ಲಾನ್ ಮಾಡೋದಾದ್ರೆ ಮೂವಿಲಿ ಎಷ್ಟು ಸಾಂಗ್ಸ್ ಇದೆ? ನೆಕ್ಸ್ಟ್ ಇದಾ ಮೇಡಮ್? ಅಲ್ಲ, ಈ ಮೂವಿಯಲ್ಲಿ ಇದು ಎಷ್ಟು ಸಾಂಗ್ಸ್ ಇದೆ? 4 ಸಾಂಗ್ಸ್ ಇದೆ, ಒಂದು ಬಿಟ್ ಸಾಂಗ್ ಇದೆ, ಎಮೋಷನಲ್ ಬಿಟ್ ಸಾಂಗ್. ಸೊ 5 ಸಾಂಗ್ಸ್ ಇದೆ ಇನ್ ಟೋಟಲ್ ಆಗಿ. ಓಕೆ ಸರ್, ಮೂವಿ ಇನ್ ಕೊನೆಯದಾಗಿ ಹೇಳೋದಾದ್ರೆ ನೀವು ಜನ ಬರ್ತಾರೆ ನೋಡಬೇಕು, ಎಕ್ಸಾಕ್ಟ್ಲಿ ಹೊಸ ಮೂವಿಗಳಿಗೆ ಬಂದು ನೋಡಬೇಕು. ಯಾಕಂತ ಹೇಳಿದ್ರೆ ಸ್ಕ್ರಿಪ್ಟ್ಗಳು ನಿಜವಾಗ್ಲೂ ಚೆನ್ನಾಗಿ ಬರೀತಾರೆ, ಬಟ್ ಬಿಕಾಸ್ ಆಫ್ ಹೀರೋ ಇವತ್ತು ನಾವು ನೋಡ್ಬೋದು ಹೀರೋಯಿಸಮ್ಮು ಅವ್ರದ್ದು ಸ್ಟಾರ್ಡಮ್ಮು ಇರೋ ಮೂವೀಸ್ಗಳಿಗೆ ಹೋಗಿ ನೋಡಿದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಬಟ್ ಸ್ಟಿಲ್ ನೀವು ಹೊಸದಾಗಿ ಪ್ರಯತ್ನ ಪಟ್ಟಿದ್ದೀರಾ ಅಂಡ್ 100% ಎಫರ್ಟ್ ಕಾಣ್ತಿದೆ ನಿಮ್ಮ ಮೂವಿಯಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅದ್ರ ಬಗ್ಗೆ ಹೇಳಿ ಸರ್, ವೀಕ್ಷಕರಿಗೆ ಏನ್ ಹೇಳ್ತೀರಿ? ವೀಕ್ಷಕರಿಗೆ ಏನಿಲ್ಲ ಮೇಡಮ್, ತುಂಬಾ ಜನ ಸ್ಟಾರ್ಗಳು ಸಿನಿಮಾ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಕೆಲವೊಂದು ಡಿಸಪಾಯಿಂಟ್ ಆಗಿ ಬಂದಿದ್ದಾರೆ. ಆಮೇಲೆ ಯೂಶುವಲಿ ಎಲ್ಲ ಹೇಳ್ತಾರೆ ಜನರು ಥಿಯೇಟರ್ಗೆ ಬರ್ತಿಲ್ಲ ಅಂತ. ಸುಳ್ಳು, ಜನರು ಥಿಯೇಟರ್ಗೆ ಬರ್ತಾ ಇದ್ದಾರೆ, ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ. ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಒಬ್ಬ ಹೊಸಬನಾಗಿ ನಾನು ಅದೇ ತಪ್ಪು ಮಾಡಬಾರ್ದು, ತುಂಬಾ ಫ್ರೆಶ್ ಆಗಿ ತುಂಬಾ ರಿಯಲಿಸ್ಟಿಕ್ ಆಗಿ ಗೆಲ್ಲೇಬೇಕು ಅಂತ ಬಂದಿದ್ದೀನಿ. ಸೊ ನನ್ನನ್ನು ಹಾಗೂ ನಮ್ಮ ಪ್ರೊಡಕ್ಷನ್ ಇಬ್ರು ಉಳಿಸಿ ಇನ್ನ ಕನ್ನಡಕ್ಕೋಸ್ಕರ, ಕನ್ನಡ ಸಿನಿಮಾಗೋಸ್ಕರ ಕೆಲಸ ಮಾಡಕ್ ಒಂದು ಜಾಗ ಮಾಡ್ಕೊಡಿ ಅಂತ ನಾನು ಕೈ ಮುಗಿದ ಎಂಟೈರ್ ಎಲ್ಲಾ ಕನ್ನಡಿಗರಿಗೂ ಕೇಳ್ತೀನಿ. ಚಿಕ್ಕ ಜಾಗ ಮಾಡ್ಕೊಡ್ಬಾರ್ದು ಸರ್, ಈ ತರ ಅದ್ಭುತವಾಗಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ದೊಡ್ಡ ಜಾಗನೇ ಕೊಡ್ಬೇಕು ಸರ್, ಇಲ್ಲ ವೀಕ್ಷಕರದ್ದು ತಪ್ಪಾಗಿ ಹೋಗ್ಬಿಡುತ್ತೆ. ಸರ್ ಕಾಕ್ರೋಚ್ ಸುದಿ ಸರ್, ನೀವ್ ಹೇಳಿ ಸರ್ ವೀಕ್ಷಕರಿಗೆ ನಿಮ್ ಸ್ಟೈಲ್ ಅಲ್ಲಿ ಹೇಳಿ ಸರ್. ಇದು ಅಂದ್ರೆ ಈ ಕತೆ ಏನು ಗೊತ್ತಾ ಮೇಡಮ್, ನಮ್ಮೊಳಗಿರೋ ಗೊಂದಲಗಳು, ನಮ್ಮೊಳಗಿರೋ ಮಿಸ್ಟೇಕ್ಸ್ಗಳು, ನಾವು ತಗೊಳ್ಳೋ ಈ ದುಡುಕು ನಿರ್ಧಾರಗಳು, ಹಿಂಗ್ ಮಾಡಬಾರ್ದಿತ್ತಲ್ಲ, ಹಿಂಗ ಆಗ್ಬಾರ್ದಿತ್ತಲ್ಲ ಅನ್ನೋ ಅಂಥದ್ದು. ಯಾವುದೇ ವಯಸ್ಸವ್ರು ಕೂತ್ಕೊಂಡು ನೋಡಿದ್ರು, ಈಗ ಒಂದು 15-16 ವಯಸ್ಸವ್ರು ಕೂತ್ಕೊಂಡು ನೋಡ್ರೆ ನನ್ಗೊಂದು 20-22 ಆದಾಗ ಈ ಥರದ ತಪ್ಪುಗಳು ಮಾಡ್ಕೋಬಾರ್ದಪ್ಪ ಅಂತ. ಒಂದು 22-25-30 ವಯಸ್ಸವ್ರು ನೋಡಿದಾಗ ನಾನು ಅನ್ಯಾವಾಗ 20-22ನೇ ವಯಸ್ಸಲ್ಲಿ ಈ ಥರದ್ದು ಒಂದು ತಪ್ಪು ಮಾಡ್ಕೊಂಡಲ್ಲ, ಹಿಂಗೆ ಮಾಡ್ಕೋಬೋದಿತ್ತಲ್ಲ, ಹಿಂಗೇನೋ ಮಾಡ್ಬೋದಿತ್ತಲ್ಲ ಅಂತ ಅನ್ಕೊಳ್ಳೋ ಅಂತ ಒಂದು ಕಂಟೆಂಟ್ ಇರುವಂಥದ್ದು. ಅದೇ ಅವ್ರ ತಂದೆ ತಾಯಿ ಏಜಲ್ಲಿ ಒಂದು 45-50 ಏಜಲ್ಲಿ ಇರೋ ನೋಡುವಾಗ ನಮ್ಮ ಮಕ್ಕಳು ಬಂದು ಹೇಳ್ಕೊಂಡು ನಾವು ಸಮಾಧಾನವಾಗಿ ಕೇಳ್ಬೋದಿತ್ತು, ಹಿಂಗೆ ಮಾಡ್ಬೋದಿತ್ತು, ನಾವು ಆ ಥರ ಬಿದ್ಬಿಟ್ವಿ, ಆ ಥರ ಇವತ್ತು ಇಲ್ಲೇನೋ ಒಂದು ಬೇರೆ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತು, ನಾವು ಹೋಗಿ ಅರ್ಥ ಮಾಡ್ಕೋಬೋದಿತ್ತು ಅಂತ. ಅಥವಾ ಇದನ್ನು ಹೋಗಿ ಹೇಳ್ಕೊಳ್ಳೋಂಥ ವಯಸ್ಕರವ್ರಿಗೆ ಅವತ್ತು ಅಪ್ಪ ಅಮ್ಮನ ನಾವು ಇಷ್ಟು ನೀಟಾಗಿ ಸ್ಮೂತಾಗಿ ಕನ್ವಿನ್ಸ್ ಮಾಡ್ಬೋದಿತ್ತು. ಇಲ್ಲ ಹೌದು ಕರೆಕ್ಟ್ ಹುಡುಗ ಸಿಕ್ಕಿದ್ದ, ನಾನೇ ಅವತ್ತು ಆ ಥರ ಬಿದ್ದೆ ಅಂತ ಹುಡುಗಿ ಅನ್ಕೊಳ್ಳೋದು, ಇಲ್ಲ ತುಂಬ ಒಳ್ಳೆ ಹೆಣ್ಮಗಳು ಸಿಕ್ಕಿದ್ದು, ನಾನೇ ಕೋಪದಲ್ಲಿ ಅವತ್ತು ದೂರ ಮಾಡ್ಕೊಂಡೆ ಅನ್ಸುತ್ತೆ. ಈ ಗೊಂದಲಗಳದು ಇವತ್ತಿನ ಪ್ರೀತಿ, ಅದರ ರೀತಿ ನೀತಿ ಸ್ಥಿತಿ ಹೆಂಗಿದೆ ಇದ್ರ ಮೇಲೆ ಮಾಡಿರೋಂಥ ಕತೆ. ಸೊ ದಯವಿಟ್ಟು ನಿಮಗೋಸ್ಕರ ಮಾಡಿರೋ ಕತೆ ನೀವುಗಳೆಲ್ಲ ಆಗಸ್ಟ್ 6ಕ್ಕೆ ಥಿಯೇಟ್ರಿಗೆ ಬಂದು ನಮ್ಮ ಲೈಫ್ ಟುಡೇ ಸಿನಿಮಾ ನೋಡಿ. ಓಕೆ ಸೂಪರ್, ನಿಮ್ಗೆ ಸ್ಟೇಜ್ ಆಗಿಲ್ಲ ಅಂದ್ರೂ ಏನ್ ನೀಟಾಗಿ ಎಳೆಯಾಗಿ ಬಿಚ್ಚಿಟ್ರಿ ನೋಡಿ. ಕರೆಕ್ಟ್ ಆಗಿ ಅನುಭವ ಭಯಂಕರ ಆಗಿದೆ. ಸರ್ ಕೊನೆದಾಗಿ ಹೇಳೋದಾದ್ರೆ ನೀವು ಹೇಳಿ. ಸೊ ನನ್ನದು ಪ್ರೊಡ್ಯೂಸರ್ ಆಗಿ ಹೇಳೋದೇನೆಂದರೆ ತುಂಬ ಚೆನ್ನಾಗಿದೆ ಕತೆ, ತುಂಬ ಚೆನ್ನಾಗಿ ಈಗಿನ ಜನ್ರೇಷನ್ಗೆ ಇವಾಗ ಎಲ್ಲ ತುಂಬ ನೋಡ್ತಾ ಇರ್ತೀರಾ ನ್ಯೂಸಲ್ಲಿ ಎಲ್ಲ, ಏನು ಈ ಬೆಟ್ಟದ ಮೇಲಿಂದ ದಬ್ಬೋದು, ಬೇರೆ ತುಂಬ ಮಿಕ್ಸಿಯಲ್ಲಿ ಹಾಕಿ ಹಾವು ಕೈಯಲ್ಲಿ ಕಚ್ಚೋದು, ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದು, ಇಲ್ಲ ಅಂಥದ್ದೆಲ್ಲ ಆಗ್ತಾ ಇರೋದಕ್ಕೆ ಆಗಬಾರ್ದು, ಮುಂದೆ ಯಾವುದು ಆಗಬಾರ್ದು. ಒಂದು ಹೆಣ್ಮಗಳು ಯಾವುದೇ ರೀತಿ ಒಂದು ಸ್ಟ್ರಗಲ್ ಮಾಡಬಾರ್ದು. ತಂದೆ ತಾಯಿ ಅಂದ್ರೂ ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ಒಳ್ಳೆ ಕಡೆಗೆ, ಹುಡುಗನಿಗಾಗಲಿ ಹುಡುಗಿಯಾಗಲಿ ಒಳ್ಳೆ ಕಡೆ ನೋಡಿ ಮದುವೆ ಮಾಡಿ ಅವ್ರನ್ನ ಲೈಫ್, ಆ ಥರ ಒಂದು ಕಂಟೆಂಟ್ ಅಂತ ಮೂವಿ ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಓರಿಯೆಂಟಲ್ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಈ ಲೈಫ್ ಟುಡೇ, ಮೇಘನಾ ಪ್ರೊಡಕ್ಷನ್ ಲೈಫ್ ಟುಡೇನ ಬಂದು ನೋಡಿ ಆರೈಸಿ ಅಂತ ನಾನೆಲ್ಲರನ್ನು ಕೇಳ್ಕೊತೀನಿ. ಗ್ರೇಟ್ ಸರ್, ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಹೊಸ ಮೂವಿ ಮಾಡಿದ್ದಾರೆ, ಹೊಸ ಸ್ಕ್ರಿಪ್ಟ್ ಮಾಡಿದ್ದಾರೆ, ಯಾವುದೋ ಹೊಸ ಹೀರೋ ಬಂದ್ಬಿಟ್ನಲ್ಲಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಬಿಕಾಸ್ ಒಂದು ಟ್ರೈಲರ್, ಒಂದು ಸಾಂಗ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ ಆ ಮೂವಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಆ್ಯಂಡ್ ಪ್ರತಿಯೊಂದು ಕೂಡ ನೋಡಿ ಎಷ್ಟು ಫ್ರೆಶ್ ಆಗಿ ತೊಗೊಂಬಂದಿದ್ದಾರೆ. ಸಾಂಗ್ಸ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ತಮಿಳಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ದೊಡ್ಡವರು ಹಾಡಿರುವಂತಹ ಸಾಂಗ್ಸ್ ಇದು. ಪ್ರತಿಯೊಬ್ಬರು ನಿಜವಾಗ್ಲೂ ಹೋಗಿ ಥಿಯೇಟರ್ಗೆ ನೋಡಬೇಕು. ಇಲ್ಲ ಅಂದರೆ ನಿಜವಾಗ್ಲೂ ಕನ್ನಡಿಗರಿಗೆ, ಹೊಸ ಪ್ರತಿಭೆಗಳಿಗೆ ಮಾಡುವಂತಹ ಮೋಸ ಆಗ್ಬಿಡ್ತಾರೆ ರೀ. ನೀವು ಹೋಗಿ ಥಿಯೇಟರ್ಸ್ ಅಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಶೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.